ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಟಿ ಶುಭಾ ಪೂಂಜಾ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದ್ರ ನಟಿ ಶುಭಾ ಪೂಂಜಾ. ಇಂದು ಫ್ಯಾಮಿಲಿ ಕೋರ್ಟ್ಗೆ ದಂಪತಿ ಹಾಜರಾಗುವಂತಹ ಸಾಧ್ಯತೆ ಇದೆ. ನಟಿ ಶುಭಾ ಪೂಂಜಾ ಫ್ಯಾಮಿಲಿಯಲ್ಲಿ ಬಿರುಕು ಉಂಟಾಗಿದೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಇವತ್ತು ಫ್ಯಾಮಿಲಿ ಕೋರ್ಟ್ಗೆ ದಂಪತಿ ಹಾಜರಾಗ್ತಾರೆ. ಜನವರಿ 5ನೇ ತಾರೀಕು 2022ರಲ್ಲಿ ಉದ್ಯಮಿ ಸುಮಂತ್ ಬಿಲ್ಲವ ಜೊತೆ ನಟಿ ಶುಭಾ ಪೂಂಜಾ ವಿವಾಹವಾಗಿದ್ರು. 3.5 ವರ್ಷಗಳ ಕಾಲ ದಾಂಪತ್ಯ ನಡೆಸಿದ್ದಾರೆ. ಇದೀಗ 3 ವರ್ಷಗಳ ನಂತರ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗಾಗಿ ಅರ್ಜಿ ಹಾಕಿದ್ದಾರೆ ಅನ್ನುವ ಸುದ್ದಿ ಈಗ ಹೊರಬಿದ್ದಿರೋಂಥದ್ದು. ಈಗಾಗಲೇ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಫ್ಯಾಮಿಲಿ ಕೋರ್ಟ್ಗೆ ಶುಭಾ ಪೂಂಜಾ ದಂಪತಿ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು. 2022ರಲ್ಲಿ ಉದ್ಯಮಿ ಸುಮಂತ್ ಬಿಲ್ಲವ ಅವರ ಜೊತೆ ಶುಭಾ ಪೂಂಜಾ ಮದುವೆ ಆಗಿದ್ರು. ಮಂಗಳೂರಿನ ಮಜಲು ಬೆಟ್ಟಬೀಡಿನಲ್ಲಿ ಇವರಿಬ್ಬರ ಕಲ್ಯಾಣ ಮಹೋತ್ಸವ ಆಗಿತ್ತು. ಆದರೆ ಶುಭಾ ಪೂಂಜಾ ಮತ್ತು ಸುಮಂತ್ ಪ್ರೀತಿಸಿ ವಿವಾಹ ಆಗಿದ್ರು. ಬಿಗ್ ಬಾಸ್ ಸೀಸನ್ 8ರ ಕಂಟೆಸ್ಟೆಂಟ್ ಕೂಡ ಆಗಿದ್ರು ಶುಭಾ ಪೂಂಜಾ. ಶುಭಾ ಪೂಂಜಾ ಮತ್ತು ಸುಮಂತ್ ಬಿಲ್ಲವ ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದರು. ಸುಮಾರು 3.5 ವರ್ಷಗಳ ಕಾಲ ದಾಂಪತ್ಯ ಜೀವನದಲ್ಲಿ ಹೆಜ್ಜೆಯನ್ನು ಕೂಡ ಇಟ್ಟಿದ್ರು. ಇದೀಗ ತಮ್ಮ ದಾಂಪತ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನೋ ಸುದ್ದಿ ಈಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ಯಾಮಿಲಿ ಕೋರ್ಟ್ನಲ್ಲಿ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯ ಅನುಸಾರ ಅರ್ಜಿ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇವತ್ತು ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಇದೆ. ಅಂದರೆ ಶುಭಾ ಪೂಂಜಾ ಮತ್ತು ಸುಮಂತ್ ಬಿಲ್ಲವ ದಾಂಪತ್ಯ ಡಿವೋರ್ಸ್ಗೆ ಏನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಫ್ಯಾಮಿಲಿ ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ದಂಪತಿಗಳು ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಶುಭಾ ಪೂಂಜಾ ಮತ್ತು ಸುಮಂತ್ 3.5 ವರ್ಷ ಆಗಿದೆ ಮದುವೆ ಆಗಿ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು. ದಿಢೀರಂತ ಏನಾಯಿತು ಇವರಿಬ್ಬರ ದಾಂಪತ್ಯದಲ್ಲಿ? ಇವರೀಗ ಡಿವೋರ್ಸ್ಗಾಗಿ ಅರ್ಜಿ ಈಗಾಗಲೇ ಸಲ್ಲಿಕೆ ಮಾಡಿದಾರಾ, ಹೇಗೆ ಅಂತ ಲೋಕೇಶ್? ಎಸ್ ಭರತ್, ಅಂದ್ರೆ ಈಗಷ್ಟೇ ಈ ಮಾಹಿತಿ ಬಂದಿರುವಂತದ್ದು. ಶುಭಾ ಪೂಂಜಾ ಮತ್ತೆ ಸುಮಂತ್ ಅವರ ಬದುಕಿನಲ್ಲಿ ಈ ತರದೊಂದು ವಿಚಾರ ಹರಿದು ಬರ್ತಾ ಇದೆ. ಸೊ ಈ ಸಂಬಂಧಪಟ್ಟಂತೆ ಶುಭಾ ಪೂಂಜಾ ಅವರಿಗೆ ಕರೆ ಮಾಡಿ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನ ತಗೊಳ್ಳೋಣ ಅಂತ ಕಾಲ್ ಮಾಡಿದ್ವಿ. ಬಟ್ ಅವರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಆಕ್ಚುಲಿ ಅವರ ಕಾಲನ್ನ ಪಿಕ್ ಮಾಡ್ತಿಲ್ಲ. ಸೊ ಈ ಸಂಬಂಧವಾಗಿ ಈಗ ಏನ್ ಮಾಹಿತಿ ಇರುವಂತದ್ದು ಅಂತಂದ್ರೆ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಿ ಇವತ್ತು ಫ್ಯಾಮಿಲಿ ಕೋರ್ಟ್ಗೆ ಅವರು ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇರೋದು ಸದ್ಯದ ಮಾಹಿತಿ ಪ್ರಕಾರ. ಸೊ ಯಾರಿಗೂ ಒಂದಷ್ಟು ಗೊಂದಲ ಇರುವಂತದ್ದು. ಯಾಕಂದ್ರೆ 2022ರಲ್ಲಿ ಇಬ್ರು ಪ್ರೀತಿ ಮದುವೆ ಆಗ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಕೊರೋನಾ ಇದ್ದದ್ರಿಂದ ತಮ್ಮ ಹುಟ್ಟೂರಿನಲ್ಲೇ, ಅಂದ್ರೆ ಶುಭಾ ಪೂಂಜಾ ಅವರು ತುಂಬಾ ಪ್ರೀತಿಸುವಂತ ಜಾಗ ಅದು. ಸೊ ಅಲ್ಲೇ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಆ ನಂತರದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಸಾಕಷ್ಟು ಕಾರ್ಯಕ್ರಮಗಳು ಇಬ್ರು ಒಟ್ಟಾಗಿ ಕಾಣಿಸ್ಕೊತಾ ಇರ್ತಾರೆ. ಅವರು ಕೂಡ ಜಯ ಕರ್ನಾಟಕ ಒಂದು ಪಕ್ಷದಲ್ಲಿ ಒಂದು ಕಾರ್ಯಕರ್ತರಾಗಿ ಅಥವಾ ಒಂದಷ್ಟು ಲೀಡ್ ಅಲ್ಲಿ ಇರ್ತಾರೆ ಸುಮಂತ್ ಅವರು ಕೂಡ. ಸೊ ಉದ್ಯಮಿ ಕೂಡ ಅವರು ಇಬ್ರು ಕೂಡ ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಈಗೀಗ ಒಂದಷ್ಟು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇಬ್ರು ಎಲ್ಲೂ ಕಾಣಿಸ್ಕೊತಾರೆ. ಇದು ಎಲ್ಲೋ ಒಂದಷ್ಟು ಏನು ಸರಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇತ್ತು. ಸೊ ಈಗ ಈ ತರದೊಂದು ಮಾಹಿತಿ ಹರಿದಾಡ್ತಿರೋದು ಎಲ್ಲೋ ಒಂದ್ ಕಡೆ ಇರಬಹುದು ಅನ್ನೋ ಸಾಧ್ಯತೆ ಕೂಡ ಜಾಸ್ತಿ ಇದೆ ಭರತ್. ಲೋಕೇಶ್, ಈಗ ಈ ಹಿಂದೆ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ಶುಭಾ ಪೂಂಜಾ ಅವರು ತಮ್ಮ ಗಂಡನ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ಗಳನ್ನು ಕೂಡ ಹೇಳಿರುವಂಥ ವಿಡಿಯೋಗಳು ಕೂಡ ಲಭ್ಯವಿದೆ. ಅಂದರೆ ಏನು ಕಾರಣ ಅಂತ ಅನಿಸ್ತಾ ಇದೆ? ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಭಿನ್ನಮತ ಮೂಡಿರ್ಬೋದು, ಯಾವ ವಿಚಾರಕ್ಕೋಸ್ಕರ ಇವರು ಈ ನಿರ್ಧಾರಕ್ಕೆ ಮುಂದಾಗಿರ್ಬೋದು ಅಂತ? ಖಂಡಿತ ಬರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಂದರ್ಶನಗಳಲ್ಲಿ ಶುಭಾ ಪೂಂಜಾ ಅವರು ಮಾತಾಡಿದ್ದು ಹೌದು. ಬಟ್ ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ದಾಂಪತ್ಯ ಜೀವನದಿಂದ ಬ್ರೇಕ್ ತಗೊಳ್ಳೋಣ ಅಥವಾ ದಾಂಪತ್ಯ ಅಂದ್ರೆ ಡಿವೋರ್ಸ್ ತಗೊಳ್ಳೋಣ ಅಂತ ಒಂದು ನಿರ್ಧಾರ ಮಾಡ್ತಾರೆ, ಅದು ಬಹಳ ವೈಯಕ್ತಿಕವಾಗಿರುವಂತ ವಿಚಾರ ಆಗಿರುತ್ತೆ. ಸೊ ಯಾವ ಕಾರಣಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಇವರು ದೂರ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಯಾಕಂದ್ರೆ ಇದು ಖುದ್ದಾಗಿ ಶುಭಾ ಪೂಂಜಾ ಅವರು ಅಥವಾ ಸುಮಂತ್ ಅವರು ಯಾವ ರೀತಿ ಒಂದು ರಿಯಾಕ್ಷನ್ ಕೊಡ್ತಿಲ್ಲ ಅದ್ರ ಮೇಲೆ ಎಲ್ಲವೂ ಇರುತ್ತೆ. ಸೊ ಹೀಗಾಗಿ ಅದೇ ಒಂದು ನಿರೀಕ್ಷೆ ಮೇಲೆ ನಾವು ಕೂಡ ಇದ್ದೇವೆ. ಯಾಕಂದ್ರೆ ಬೆಳಗ್ಗೆಯಿಂದ ನಾವು ಕೂಡ ಕರೆ ಮಾಡ್ತಾ ಇದೀವಿ, ಇಬ್ಬರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ಏನಾದ್ರೂ ಅವರು ಫ್ಯಾಮಿಲಿ ಕೋರ್ಟ್ ಬಂದ್ರೆ ಅಲ್ಲಿ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗಬಹುದು ಭರತ್. ಥ್ಯಾಂಕ್ ಯು ಲೋಕೇಶ್ ನಿಮ್ಮ ಮಾಹಿತಿಗಾಗಿ. ಎಸ್, ನಟಿ ಶುಭಾ ಪೂಂಜಾ ಮತ್ತು ಸುಮಂತ್ ಬಿಲ್ಲವ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಇವತ್ತು ಇವರಿಬ್ಬರ ವಿಚ್ಛೇದನ ಅರ್ಜಿಗೆ ಸಂಬಂಧಪಟ್ಟಂತೆ ಹಿಯರಿಂಗ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಂಪತಿ ಇಬ್ಬರು ಕೂಡ ಇವತ್ತು ಫ್ಯಾಮಿಲಿ ಕೋರ್ಟ್ಗೆ
ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. 2022ರಲ್ಲಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ದರು, ಇಬ್ಬರು ಒಪ್ಪಿಗೆ ಪಡೆದೇ ಮದುವೆ ಆಗಿದ್ದಾರೆ. ಆದರೆ ಈಗ 3.5 ವರ್ಷಗಳ ದಾಂಪತ್ಯ ಎಲ್ಲೋ ಒಂದು ಕಡೆ ಅಂತ್ಯ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರೋವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.